ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಊರು ಬಾನಂದೂರಲ್ಲಿ ಊರಬ್ಬ ನಡೀತು, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲು ಕಳಸ ಕರ್ಕೊಂಡು ಬಂದು ರಾತ್ರಿ ನಮ್ಮ ಸ್ನೇಹಿತ ವೀರಗಾಸಿ ಕಲಾವಿದರು ಸಂತೋಷ್ ಅಂತ ಹೇಳಿ ಅವ್ರ ಕಲಾತಂಡದಿಂದ ವೀರಗಾಸಿ ಮತ್ತು ನಾವು ತಮಟಿಯವರು ರಾತ್ರಿ ಪೂರ್ತಿ ಊರೆಲ್ಲ ಮೆರವಣಿಗೆ ಮಾಡ್ಕೊಬರಕ್ಕೆ ಹೋದೋ. ಆಮೇಲೆ ಬಸವಣ್ಣನ ಕೊಂಡ ಸೌದೆಗೆ ಬೆಂಕಿ ಕುದ್ರು. ನಮ್ಮ ಕಡೆ ಸುತ್ತಮುತ್ತ ಯಾವುದೇ ಊರಲ್ಲಿ ಕೊಂಡ ಆದ್ರೂ ಅದನ್ನು ಬೇಸಕ್ಕೆ ಅಂತ ಹೇಳಿ ಬಾನಂದೂರು ಜಯರಮಣ್ಣ, ಅವ್ರ ಮಗ ಮಂಜು, ಪಾಪಣ್ಣ, ಪುಡ್ಸಮ್ಮಣ್ಣ ಅಂತ ಹೇಳಿ ಇವರು ಅಣ್ಣತಮ್ಮದಿರು ಇದ್ದೇ ಇರ್ತಾರೆ. ಬೆಳಿಗ್ಗೆ 6 ಗಂಟೆ ಆದ್ರೂ ಇನ್ನೂ ಕೊಂಡ ಬೇಯ್ತಾನೆ ಇತ್ತು. ಕೊಂಡ ನೋಡೋಕ್ಕೆ ಅಂತೇಳಿ ನಿರ್ಮಲಾನಂದನಾಥ ಸ್ವಾಮೀಜಿ, ನಮ್ಮ ಮಾಗಡಿ ಕ್ಷೇತ್ರದ MLA ಬಾಲಣ್ಣ ಅವರು ಸಹ ಜೊತೆಯಲ್ಲಿ ಬಂದರು. ನಮ್ಮ ವೀರಗಾಸೆ ಕಲಾವಿದ ಸಂತೋಷ್ ಅವರು ಮೊದಲನೇದಾಗಿ ಕೊಂಡ ಆದರು. ಇವರು ಸುಮಾರು ಕೊಂಡಗಳನ್ನ ಇದೇ ರೀತಿ ಏನು ತೊಂದರೆ ಇಲ್ಲದೆ ಆದಿದ್ದಾರೆ. ಇವರಾದ್ಮೇಲೆ ಬಸವಣ್ಣನ ಪೂಜಾರಪ್ಪ ಏನು ತೊಂದರೆ ಇಲ್ಲದೆ ತುಂಬ ಚೆನ್ನಾಗಿ ಕೊಂಡ ಆದರು. ಸಂಜೆ ಆರತಿಗಳನ್ನೆಲ್ಲ ಕರ್ಕೊಂಡು ಬೆಳ್ಳಕೆರೆ ಉಚ್ಚಮ್ಮನ ದೇವಸ್ಥಾನದ ಹತ್ರ ಹೋದೋ. ಹೆಣ್ಮಕ್ಳುಗಳೆಲ್ಲ ತುಂಬ ಚೆನ್ನಾಗಿ ಆರತಿಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ರು. ಮತ್ತೆ ರಾತ್ರಿ ಭೈರವನದೊಡ್ಡಿ ಮೆರವಣಿಗೆ ಮಾಡ್ಕೊಬರೋಣ ಅಂತ ಹೋದೋ. ಅವತ್ತೇ ನಮ್ಮ ಕರ್ನಾಟಕದ RCB ಮ್ಯಾಚು ವಿನ್ ಆಗಿಬಿಟ್ಟಿತ್ತು. ಆ ಖುಷಿ ಒಳಗೆ ನಮ್ಮ ಹುಡುಗರು ತಮಟೆ ಹೊಡ್ಕೊಂಡು ಅವರೇ ಕುಣಿತಾ ಬಿದ್ದಿದ್ರು. ಬೆಳಗ್ಗೆ ದಣ್ಣಮ್ಮನ ಪೂಜಾರಪ್ಪ ಅವರು ಕೊಂಡ ಆದರು. ಅದಾದಮೇಲೆ ಪೂಜೆ ಹೊತ್ಕೊಂಡು ಗಂಗಾಧರಣ್ಣ ಅವರು ಕೊಂಡ ಆದರು. ಅವರಾದ್ಮೇಲೆ ಪೂಜಾರಪ್ಪನ ಮಗ ಕೊಂಡ ಆದರು. ಅವರಾದ್ಮೇಲೆ ಮಾಲಿಂಗಣ್ಣ ಅವರು ಪೂಜೆ ಹೊತ್ಕೊಂಡು ಕೊಂಡಾದ್ರು. ತಲೆ ಮೇಲೆ ಏನು ಹೊತ್ಕೊಳ್ಳದೆ ಕೊಂಡಾಯೋದೇ ಕಷ್ಟ, ಅಂಥದ್ರಲ್ಲಿ 60-70 kg ತೂಕ ಬರೋ ಅಂಥ ಪೂಜೆನ ಹೊತ್ಕೊಂಡು ಕೊಂಡಾಯ್ತಾರೆ ಅಂದರೆ ಇನ್ನೂ ಕಷ್ಟ. ಕೊನೆಯದಾಗಿ ನಮ್ಮ ಸ್ಕೂಲ್ ಮನೆ ಮಂಜ ಕೊಂಡ ಆದ. ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ. ಜೈ ಜಾನಪದ.